ಬರ್ಲಿ, ವಾಮಮಾರ್ಗದಿಂದ ಅಧಿಕಾರಕ್ಕೆ ಬರೋದು ಎಲ್ಲಿ? ಇದು ನ್ಯಾಯ? 3 ದಿವಸದಿಂದ ಹೋಬ್ಳಿ 40 ಹಳ್ಳಿಗೆ ಓಡಾಡಕ್ ಶುರು ಮಾಡಿದ್ರು. 40 ಹಳ್ಳಿನಾಗ ರೈತರು ಇಲ್ಲಿ ಸಾಲ ಪಡ್ಕೊಂಡಿರೋರು, ಇಲ್ಲಿಂದ ಉಪಯೋಗ ಪಡ್ಕೊಂಡಿರೋರು ಮುನ್ರಾಜಪ್ಪನ ಪರವಾಗಿ ಎಲ್ಲರೂ ಮಾತನಾಡಕ್ ಶುರುವಾದ್ರು. ಮುನ್ರಾಜಪ್ಪನ್ ಏನಾದ್ರೂ ತಡೆ ಕಟ್ಟಬೇಕು, ಎಲೆಕ್ಷನ್ ನಲ್ಲಿ ಜನಗಳನ್ನ ಎತ್ಕಟ್ಬೇಕು, ಆತನಿಗೆ ಓಟ್ ಹಾಕ್ದಿರ ಮಾಡಬೇಕು ಅಂತೇಳಿ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಇಟ್ಕೊಂಡು ನಾನು ಕೋಲಾರದ ಕಟ್ತಾ ಇರೋ ಮನೆ, ನಮ್ಮ ಬೈಪಾಸ್ ಅಲ್ಲಿ ಇರೋ ಜಮೀನು ಮತ್ತೆ ಈ ಬಿಲ್ಡಿಂಗ್ ಎಲ್ಲ ಇದಾಕಿ ನನ್ನ ಫೋಟೋ ಹಾಕಿ ಇಲ್ಲಿ ಇವತ್ತು ಸುಳ್ಳು ಆಪಾದನೆ ಮಾಡಿದ್ದಾರೆ. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದು ಸತ್ಯಕ್ಕೆ ಮೂರು ಸುಳ್ಳು. ಹೆಣ್ಣು ಮಕ್ಳಿಗಾಗ್ಲಿ ಅಥವಾ ರೈತರಿಗಾಗ್ಲಿ ನಾವು ಸಾಲ ಕೊಟ್ಟಿದ್ವಲ್ಲ 10 ವರ್ಷದಿಂದ, ಯಾ ಹೆಣ್ಣು ಮಗುವನಾಗ್ಲಿ ಯಾ ಇವರನಾಗ್ಲಿ 100 ರೂಪಾಯಿ ಈ ಸಂಘದ ಆಡಳಿತ ಮಂಡಳಿ ಅವರಿಂದ ಲಂಚ ತಗೊಂಡು ಲೋನ್ ಕೊಟ್ಟದಂತೇಳಿ ಯಾರಾದ್ರೂ ಸಾಬೀತುಪಡಿಸಿರಿ. ಇಷ್ಟು ಜನ ರೈತರವ್ರಿ, ಇವರೆಲ್ಲ ರೈತರೇ. ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು, ಯಾರಿಂದ ಆದ್ರೂ 100 ರೂಪಾಯಿ ನಾವು ಲಂಚ ತಗೊಂಡಿದ್ವಾ ಅಥವಾ ಅವ್ರು ತೊಂದರೆ ಕೊಟ್ಟಿದ್ವಿ ಅಂತ. ಕಾಜಿ ಕಲ್ಲಹಳ್ಳಿ ಮುನ್ರಾಜು ಅಂತ ನನ್ನ ಹೆಸರು. ಈ ನರಸಾಪುರ ಪಕ್ಕದಲ್ಲಿರೋಂತಹ ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿಯಲ್ಲಿ ರೈತ ಕುಟುಂಬದಿಂದ ಹುಟ್ಟಿ ಬಂದು ಒಂದು ವ್ಯವಸಾಯದಲ್ಲಿ ನಾವು ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ನಾವು ಒಟ್ಟು ಕುಟುಂಬ. ನಮ್ಮ ಅಪ್ಪನವರು 3 ಅವರು 2000 ಇಸ್ವಿ ತನಕ ಇದ್ರು. ಅಲ್ಲಿಂದ ನಾನು ಜಾಯಿಂಟ್ ಕುಟುಂಬ, ನನ್ನ ತಮ್ಮನವರೆಲ್ಲ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಭಿವೃದ್ಧಿ ಮಾಡಿಕೊಂಡು ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಕೋಲಾರದಲ್ಲಿ 20 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿದ್ದು ಒಂದು ಮನೆಯನ್ನು ಸಹ ಕಟ್ಕೊಂಡು ಇದು ಮಾಡ್ತಾ ಇದ್ದೆ. ಅದರಲ್ಲಿ ಬರ್ತೀವಿ. ಕಳೆದ 10 ವರ್ಷ ಹಿಂದೆ ನಾನು 12 ವರ್ಷ ಹಿಂದೆ DCC ಬ್ಯಾಂಕಲ್ಲಿ ವಾಲಂಟ್ರಿ ತಗೊಂಡು ಊರ್ ಕಡೆ ಬಂದೆ ವ್ಯವಸಾಯ ಮಾಡಬೇಕು ಅಂತ. ವ್ಯವಸಾಯ ಜೊತೆಯಲ್ಲಿ ಅದೇ ಕಾಲಕ್ಕೆ ಇಲ್ಲಿ ಎಲೆಕ್ಷನ್ ಬಂತು. ಈ ನಮ್ಮ ಹಿರಿಯರೆಲ್ಲ ಸೇರಿ ಇಲ್ಲಿ ನೀನು DCC ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ, ಬುದ್ಧಿವಂತ ನಿರ್ತೀಯ, ನೀನು ಇಲ್ಲಿ ಕೆಲಸ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದು 2016ರಲ್ಲಿ ಅಧ್ಯಕ್ಷರು ಮಾಡಿದ್ರು. ಆ ಅಧ್ಯಕ್ಷರು ಮಾಡಿದ ಈಚೆಗೆ DCC ಬ್ಯಾಂಕಿಂದ ಸುಮಾರು ಒಂದು 708 ಜನಗೆ ಒಂದು 10 ಕೋಟಿಯಷ್ಟು ಸಾಲ ತಂದು ಕೊಟ್ವಿ. ಅದಾದ್ಮೇಲೆ ಆ ಮುಂದಿನ ಟರ್ಮಲ್ಲಿ ಒಂದು 500ರಿಂದ 600 ಗ್ರೂಪ್ಸ್ಗೆ 25ರಿಂದ 30 ಕೋಟಿಯಷ್ಟು ಸಾಲ ತಂದುಕೊಟ್ಟು ಎಲ್ಲ ಶೂನ್ಯ ಬಡ್ಡಿ ದರದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ ಅದ್ರ ಪಾಡಾಗದು. ಆಮೇಲೆ ಇಲ್ಲಿ ಈ ಸೊಸೈಟಿನಲ್ಲಿ 10 ಕೋಟಿ ರೂಪಾಯಿ ಸಾಲ ಇದ್ರೆ ಒಂದು ವರ್ಷಕ್ಕೆ 1.75 ಪ್ರಕಾರ 17.5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ರೈತರ ಪರವಾಗಿ ನಮಗೆ ಬಡ್ಡಿ ಕೊಡ್ತಾರೆ DCC ಬ್ಯಾಂಕಿಂದ, ಸರ್ಕಾರದಿಂದ. ಅದ್ರ ಜೊತೆಗೆ ನಾವೇನು ಫುಡ್ ಗ್ರೈನ್ಸ್ ಮಾಡ್ತೀವಿ ಅದರಲ್ಲಿ ತಿಂಗಳಿಗೆ 1,75,000 ಪ್ರಕಾರ 17.5 ಲಕ್ಷ ರೂಪಾಯಿ ಬರುತ್ತೆ. ಇವೆರಡೂ ಸೇರಿ 35ರಿಂದ 40 ಲಕ್ಷ ರೂಪಾಯಿ ಈ ಸೊಸೈಟಿದು ವರ್ಷಕ್ಕೆ ಆದಾಯ. ನಮ್ಮ ಸ್ಯಾಲ್ರಿ ಮತ್ತೆ ಆಡಳಿತಾತ್ಮಕ ಖರ್ಚುಗಳೆಲ್ಲ ಸೇರಿದ್ರೆ 30 ಲಕ್ಷ 35 ಲಕ್ಷ ವರ್ಷಕ್ಕೆ ಖರ್ಚು ಬರುತ್ತೆ. ಉಳ್ಕೊಳ್ಳೋದೆಷ್ಟು? 5ರಿಂದ 10 ಲಕ್ಷ. 5ರಿಂದ 10 ಲಕ್ಷ ಉಳ್ಕೊಂಡ್ರೆ ನಾನಿಲ್ಲಿ 5 ಕೋಟಿ 10 ಕೋಟಿ ರೂಪಾಯಿ ಎತ್ಕೊಂಡು ಹೋಗಕ್ಕ ಎಲ್ಲಿ ಸಾಧ್ಯ ಅಂತೇಳಿ ನೀವು ಅರ್ಥ ಮಾಡ್ಕೊಡ್ರಿ. ಆಮೇಲೆ ಅವ್ರ ಹತ್ರ ಏನಾದ್ರೂ ದಾಖಲೆಗಳಿದ್ರೆ ತಗೊಂಬಂದು ಇಲ್ಲಿ ಚೆಕ್ ಮಾಡ್ಬೋದಾಗಿತ್ತು. ಅದು ಸುಳ್ಳು ಆಪಾದನೆ. ಈ ಲೆಕ್ಕ ಅಂತಂದ್ರೆ ಬರೀ 5ರಿಂದ 10 ಲಕ್ಷ ವರ್ಷಕ್ಕೆ ಉಳಿಯೋದಿಲ್ಲಿ. ಆ 5ರಿಂದ 10 ಲಕ್ಷ ಉಳಿಯೋ ಅಮೌಂಟ್ ಅಲ್ಲಿ ನಾನು ಕೋಟಿಗೆ ತಗೊಂಡೋಗಕ್ ಆಗ್ತದೋ ಇಲ್ಲ ಅಂತೇಳಿ ನೀವೇ ಅದನ್ನ ನಿರ್ಧರಿಸಬೇಕು. ಇದಾದ್ಮೇಲೆ ಇದು ಈ ಸೊಸೈಟಿ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಈ ಸೊಸೈಟಿ ಬಿಲ್ಡಿಂಗ್ ಒಂದ್ 2 ವರ್ಷ 3-4-5 ವರ್ಷದಿಂದನೇ DCC ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ. ಆ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಇಲ್ಲಿ ಸೈಟ್ ಪಾಯ ಹಾಕಕ್ ಬಂದ್ವಿ. ಪಾಯ ಹಾಕಿದಾನಿಂದ ಕೆಲವರು ಇಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು ಅಂತೇಳಿ ಆ ಕಡೆ ಗಲಾಟೆ ಈ ಕಡೆ ಗಲಾಟೆ ಸುತ್ತು ಗಲಾಟೆ ಮಾಡಿ 1.5 ವರ್ಷ ತಳ್ಳಿದ್ರು. ಅಷ್ಟೊತ್ತಿಗೆ DCC ಬ್ಯಾಂಕ್ ಲೋನು ಸ್ಯಾಂಕ್ಷನ್ ಆಗಿದ್ದಿತ್ತು, ಟರ್ಮ್ ಮುಗ್ದೋಯ್ತು ಅಂತ ವಾಪಸ್ ಹೋಯ್ತು. ಆದ್ರೂ ಏನೋ ಕಷ್ಟ ಬಿದ್ದು ಈ ಬಿಲ್ಡಿಂಗ್ ಕಟ್ಟಿದ್ವಿ. ಇನ್ನೂ 30 ಲಕ್ಷ ರೂಪಾಯಿ ನಾವು ಕಾಂಟ್ರಾಕ್ಟರ್ ಬಾಕಿ ಇದ್ದೀವಿ. ಈಗಲೂ 1.30ರಲ್ಲಿ ಅವ್ರಿಗೆ ಒಂದೇನ ಸೇರಿದ ಇನ್ನ 30 ಲಕ್ಷ ರೂಪಾಯಿ ಬಾಕಿ ಇದೆ. ಇಲ್ಲಿ ಯಾವುದು ಗದ್ದಿಲ್ಲ. ಆಮೇಲೆ ಈ ಇಷ್ಟು ಜನ ಹೆಣ್ಣು ಮಕ್ಳಿಗಾಗ್ಲಿ ಅಥವಾ ರೈತರಿಗಾಗ್ಲಿ ನಾವು ಸಾಲ ಕೊಟ್ಟಿದ್ವಲ್ಲ 10 ವರ್ಷದಿಂದ, ಯಾ ಹೆಣ್ಣು ಮಗುವನಾಗ್ಲಿ ಯಾ ಇವರನಾಗ್ಲಿ 100 ರೂಪಾಯಿ ಈ ಸಂಘದ ಆಡಳಿತ ಮಂಡಳಿ ಅವರಿಂದ ಲಂಚ ತಗೊಂಡು ಲೋನ್ ಕೊಟ್ಟದಂತೇಳಿ ಯಾರಾದ್ರೂ ಸಾಬೀತುಪಡಿಸಿರಿ. ಇಷ್ಟು ಜನ ರೈತರವ್ರಿ, ಇವರೆಲ್ಲ ರೈತರೇ. ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು, ಯಾರಿಂದ ಆದ್ರೂ 100 ರೂಪಾಯಿ ನಾವು ಲಂಚ ತಗೊಂಡಿದ್ವಾ ಅಥವಾ ಅವ್ರು ತೊಂದರೆ ಕೊಟ್ಟಿದ್ವಿ ಅಂತ. ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ನಮ್ಮ ರೈತರೆಲ್ಲನೂ ಹೋಬ್ಳಿನಲ್ಲಿ 40 ಹಳ್ಳಿ ಬರ್ತದೆ, ನೀನ್ ಬಂದಲೆ ಅಭಿವೃದ್ಧಿ ಮಾಡಿದ್ಯಾ, ನಮ್ಗೆಲ್ಲ ಅನುಕೂಲ ಆಗಿದೆ,
ನೀನೇ ಮುಂದಕ್ಕೆ ಇರಬೇಕು. ನಾಳೆ ಎಲೆಕ್ಷನ್ ಇರೋದ್ರಿಂದ ನೀನೇ ಕಂಟಿನ್ಯೂ ಆಗೋ, ನೀನೇ ಅಧ್ಯಕ್ಷನಾಗೋ, ಇನ್ನೂ ಅದನ್ನ ಸರಿಪಡಿಸು ಅಂತ ಹೇಳಿ ಹೇಳಿದ್ದಕ್ಕಿಂತ 3 ದಿವಸದಿಂದ ಹೋಬ್ಳಿ 40 ಹಳ್ಳಿಗೆ ಓಡಾಡಕ್ ಶುರು ಮಾಡಿದ್ರು. 40 ಹಳ್ಳಿನಾಗ ರೈತರು ಇಲ್ಲಿ ಸಾಲ ಪಡ್ಕೊಂಡಿರೋರು, ಇಲ್ಲಿಂದ ಉಪಯೋಗ ಪಡ್ಕೊಂಡಿರೋರು ಮುನ್ರಾಜಪ್ಪನ ಪರವಾಗಿ ಎಲ್ಲರೂ ಮಾತಾಡಕ್ ಶುರುವಾದ್ರು. ಮುನ್ರಾಜಪ್ಪನ್ ಏನಾದ್ರೂ ತಡೆ ಕಟ್ಟಬೇಕು, ಎಲೆಕ್ಷನ್ ನಲ್ಲಿ ಜನಗಳನ್ನ ಎತ್ಕಟ್ಬೇಕು, ಆತನಿಗೆ ಓಟ್ ಹಾಕ್ದಿರ ಮಾಡಬೇಕು ಅಂತ ಹೇಳಿ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಇಟ್ಕೊಂಡು ನಾನು ಕೋಲಾರದಾಗ ಕಟ್ತಾ ಇರೋ ಮನೆ, ನಮ್ಮ ಬೈಪಾಸ್ ಅಲ್ಲಿ ಇರೋ ಜಮೀನು ಮತ್ತೆ ಈ ಬಿಲ್ಡಿಂಗ್ ಎಲ್ಲ ಇದಾಕಿ ನನ್ನ ಫೋಟೋ ಹಾಕಿ ಇಲ್ಲಿ ಇವತ್ತು ಸುಳ್ಳು ಆಪಾದನೆ ಮಾಡಿದ್ದಾರೆ. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದು ಸತ್ಯಕ್ಕೆ 100 ಸುಳ್ಳು. ಈ ತರ ಎಲೆಕ್ಷನ್ ಮಾಡಬಾರ್ದು. ಯಾರೋ ಹಿಂದಿನಿಂದ ಇದಾಗಿ ಡೈರೆಕ್ಟ್ ರೈತರನ್ನ ಕೇಳ್ಕೊಳ್ಳಿ. ಆ ಮುನ್ರಾಜಪ್ಪ ಹಂಗ್ ಮಾಡ್ಯಾರ, ಹಿಂಗ್ ಮಾಡ್ಯಾರ, ರೈತರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರ್ಲಿ. ವಾಮರ್ದಿಂದ ಅಧಿಕಾರಕ್ಕೆ ಬರೋದು ಎಲ್ಲಿ ಇದು ನ್ಯಾಯ?